ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪುಸ್ತಕಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಹಲವಾರು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ತಿಳಿಸಿ ಅಥವಾ ಯಾವುದಾದ್ರೂ ಪುಸ್ತಕವನ್ನು ರೆಫರ್ ಮಾಡಿ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ. ಅವರಿಗೋಸ್ಕರನೇ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ತಿಳಿಸಿ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ರು. ನಾನು ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂತಹ ಗ್ರಾಮ ಆಡಳಿತ ಅಧಿಕಾರಿಯ ಸಿಲೆಬಸ್ ಪ್ರಕಾರ ಕೆಲವೊಂದಷ್ಟು ಆಥರ್ಗಳು ತುಂಬ ಚೆನ್ನಾಗಿ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಒಂದು ಪುಸ್ತಕಗಳನ್ನು ರೆಫರ್ ಮಾಡ್ತಾ ಹೋಗ್ತೀನಿ. ಆ ಒಂದು ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ನೀವೇನು ಮಾಡಿರಿ, ಓದೋದಕ್ಕೆ ಇವತ್ತಿನಿಂದಲೇ ಶುರು ಮಾಡಿರಿ. ಈಗ ಇಡೀ ಪಠ್ಯಕ್ರಮವನ್ನು ಒಂದೇ ಪುಸ್ತಕದಲ್ಲಿ ಕೆಲವೊಂದಷ್ಟು ಆಥರ್ಗಳು ಬರೆದಿದ್ದಾರೆ. ಆ ಒಂದು ಪುಸ್ತಕಗಳನ್ನು ಪಡೆದು ಕೂಡ ನೀವು ಓದ್ಬೋದು. ಇಲ್ಲ ನಿಮಗೆ ಸಬ್ಜೆಕ್ಟ್ ವೈಸು ಬೇರೆ ಬೇರೆ ಪುಸ್ತಕಗಳು ಬೇಕು ಅಂತಂದರೆ ಅದಕ್ಕೂ ಕೂಡ ನಾನು ರೆಫರ್ ಮಾಡಿದ್ದೀನಿ ಕೆಲವೊಂದಷ್ಟು ಪುಸ್ತಕಗಳನ್ನು. ಆ ಒಂದು ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಓದ್ಬೋದು. ಈಗ ಗ್ರಾಮ ಆಡಳಿತ ಅಧಿಕಾರಿ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಎ ಸುಬ್ರಹ್ಮಣಿಯವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ಪುಸ್ತಕ ಹೊಸ ಸಿಲೆಬಸ್ ಪ್ರಕಾರ ಸಿದ್ಧಪಡಿಸಿದ ಅತ್ಯಂತ ಪ್ರಸಿದ್ಧ ಪುಸ್ತಕ ಇದಾಗಿದೆ. ಈ ಒಂದು ಪುಸ್ತಕ ಪಡೆದು ಕೂಡ ನೀವು ಓದ್ಕೊಳ್ಬಹುದು. ಅದಾದ ನಂತರ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷಾ ಮಾರ್ಗದರ್ಶಿ ಅಂತಂದೇಳಿ ಡಾಕ್ಟರ್ ಮಂಜುನಾಥ್ ಮತ್ತು KV ಶ್ರೀನಿವಾಸ್ ಇವರು ಕೂಡ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಬಟ್ ಈ ಒಂದು ಪುಸ್ತಕ ಪೇಪರ್ 2ಗೆ ಕಮ್ಯುನಿಕೇಷನ್ ವಿಷಯಕ್ಕೆ ಸೂಕ್ತವಾಗಿದೆ. ಪೇಪರ್ 2 ಕಮ್ಯುನಿಕೇಷನ್ ವಿಷಯಕ್ಕೆ ಇದು ಒಂದು ಸೂಕ್ತವಾಗಿದೆ. ನೆಕ್ಸ್ಟ್ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗಾಗಿ ಪೇಪರ್ 1ಗೆ ಸಂಬಂಧಪಟ್ಟಂತೆ C ಕೇಶವ ಇವರು ಬರೆದಿರುವಂತಹ ಪುಸ್ತಕ ಸಾಮಾನ್ಯ ಜ್ಞಾನಕ್ಕೆ ಸೂಕ್ತವಾಗಿದೆ. ಪತ್ರಿಕೆ 1ನಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಈ ಒಂದು ಪುಸ್ತಕ ತುಂಬ ಚೆನ್ನಾಗಿದೆ. ಬೇಡ ನಮಗೆ ಸಬ್ಜೆಕ್ಟ್ ವೈಸ್ ಅಂತ ತಿಳಿಸಿ ಅಂತಂದರೆ ಸಬ್ಜೆಕ್ಟ್ ವೈಸ್ ಕೂಡ ನಿಮಗೆ ಬುಕ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಕಮ್ಯುನಿಕೇಷನ್ ಪೇಪರಲ್ಲಿ ಸಾಮಾನ್ಯ ಕನ್ನಡ ಡಾಕ್ಟರ್ KM ಸುರೇಶ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ಪುಸ್ತಕ ಪಡೆದು ನೀವು ಕನ್ನಡದ ಜ್ಞಾನವನ್ನು ಪಡ್ಕೊಳ್ಬಹುದು. KM ಸುರೇಶ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಸರಳವಾಗಿ ಮತ್ತು ಸುಲಭವಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಸ್ಪರ್ಧಾ ಸಾಮಾನ್ಯ ಕನ್ನಡ ಅಥವಾ ವ್ಯಾಕರಣ ದರ್ಪಣ ಅಂತಂದೇಳಿ ಈಶ್ವರ್ ಸತಿಹಾಳ್ ಇವರು ಕೂಡ ಬರೆದಿದ್ದಾರೆ. ಹಾಗೆ ಇನ್ನೊಬ್ಬ ಡಾಕ್ಟರ್ PS ನಾಗರಾಜ್ ಅವರು ಇವರು ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಬ್ಬರಲ್ಲಿ ಯಾವುದಾದ್ರೂ ಒಂದು ಪರ್ಚೇಸನ್ನು ಮಾಡಿ ನೀವು ಓದ್ಕೊಳ್ಬೋದು. ಸ್ಪರ್ಧಾ ಸಾಮಾನ್ಯ ಕನ್ನಡ ಅಥವಾ ವ್ಯಾಕರಣ ದರ್ಪಣ ಪುಸ್ತಕವನ್ನು ಈಶ್ವರ್ ಸತಿಹಾಳ್ ಇವರು ಕೂಡ ಬರೆದಿದ್ದಾರೆ. ಹಾಗೆ ಡಾಕ್ಟರ್ PS ನಾಗರಾಜ್ ಅವರು ಕೂಡ ಬರೆದಿದ್ದಾರೆ. ಇವರಿಬ್ಬರಲ್ಲಿ ಯಾರ್ದಾದ್ರೂ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿ ನೀವು ಓದ್ಬೋದು. ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗಣಕಯಂತ್ರ ಜ್ಞಾನ ಕೈಪಿಡಿ ಅಂತಂದೇಳಿ ಡಾಕ್ಟರ್ ಗುರುರಾಜ್ M ಬುಲ್ಬುಲಿ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ಪುಸ್ತಕವನ್ನು ಪಡೆದು ಕೂಡ ನೀವು ಓದ್ಕೊಳ್ಬೋದು. ಅಥವಾ ಬೇಡಪ್ಪ ಬೇರೆಯವ್ರದ್ದು ಬೇಕು ಅಂತಂದರೆ ಕಂಪ್ಯೂಟರ್ ಜ್ಞಾನ ಸುನಿಲ್ ಚವ್ಹಾಣ್ ಅವರು ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಿಮಗೆ ಯಾರ್ದು ಚೆನ್ನಾಗಿ ಅನಿಸುತ್ತೆ ಅವ್ರದ್ದು ಪರ್ಚೇಸ್ ಮಾಡಿ ಓದ್ಕೋಬೋದು. ಒಂದು 2-3 ಪೇಜ್ ನೋಡಿದ ತಕ್ಷಣ ನಿಮಗೆ ಒಂದು ಐಡಿಯಾ ಬರುತ್ತೆ, ಗುರುರಾಜ್ M ಬುಲ್ಬುಲೆ ಅವರು ಬರೆದಿರೋದು ಚೆನ್ನಾಗಿದೆಯಾ ಅಥವಾ ಸುನಿಲ್ ಚವ್ಹಾಣ್ ಅವರು ಬರೆದಿರೋದು ಚಲೋ ಇದೆಯಾ ಅಂತಂದೇಳಿ ಒಂದು 6-7 ಪೇಜ್ ಅಲ್ಲೇ ಲೈಟಾಗಿ ನೋಡ್ಕೋತ ಹೋಗ್ರಿ. ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ದು ಚೆನ್ನಾಗಿದೆ ಅಂತಂದೇಳಿ. ಅವ್ರದ್ದು ಪರ್ಚೇಸ್ ಮಾಡಿಕೊಂಡು ಓದ್ಬೋದು. ನನ್ನ ಪ್ರಕಾರ ಡಾಕ್ಟರ್ ಗುರುರಾಜ್ M ಬುಲ್ಬುಲೆ ಅವರು ಬರೆದಿರುವಂತಹ ಪುಸ್ತಕ ಸೂಕ್ತವಾಗಿದೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ ಮತ್ತು ರಾಜಕೀಯಕ್ಕೆ KM ಸುರೇಶ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ಇನ್ನೊಬ್ಬರು PS ಗಂಗಾಧರ್ ಅಂತಂದೇಳಿ ಅವರು ಕೂಡ ಚೆನ್ನಾಗಿ ಬರೆದಿದ್ದಾರೆ. ನಿಮಗೆ ಯಾರ್ದು ಕಂಫರ್ಟಬಲ್ ಅನಿಸುತ್ತೆ ಆ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಡ್ರಿ. ನನ್ನ ಪ್ರಕಾರ KM ಸುರೇಶ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ಭಾರತದ ಭೂಗೋಳಶಾಸ್ತ್ರ ಡಾಕ್ಟರ್ ರಂಗನಾಥ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ಒಂದು ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಇತಿಹಾಸ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾ ವಿಜೇತನಾದರೂ ಪರ್ಚೇಸ್ ಮಾಡ್ಕೊಳ್ರಿ ಅಥವಾ ಚಾಣಕ್ಯ ಮಾಸಿಕ ಪತ್ರಿಕೆಗಳು ಅವನ್ನಾದರೂ ಪರ್ಚೇಸ್ ಮಾಡ್ಕೊಳ್ರಿ. ಇದು ಸಂಪಾದಕ ಮಂಡಳಿ. ನಿಮಗೆ ಯಾವುದು ಸ್ಪರ್ಧಾ ವಿಜೇತನಾದರೂ ತೊಗೊಳ್ರಿ ಅಥವಾ ಚಾಣಕ್ಯ ಮಾಸಿಕ ಪತ್ರಿಕೆಗಳನ್ನಾದರೂ ತೊಗೊಳ್ರಿ, ನಿಮಗೆ ಬಿಟ್ಟಿದ್ದದು. ಪಡ್ಕೊಂಡು ಏನು ಮಾಡಿರಿ, ನೀಟಾಗಿ ಓದ್ಕೊಳ್ರಿ. ಯಾಕಂದರೆ ಇನ್ನೇನು
15ರಿಂದ 1 ತಿಂಗಳ ಒಳಗಡೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಕರಿತಾ ಹೋಗ್ತಾರೆ. ಅದಕ್ಕೋಸ್ಕರನೇ ನಿಮಗೆ ಅಡ್ವಾನ್ಸ್ ಆಗಿ ನೋಟಿಫಿಕೇಶನ್ ಎಷ್ಟು ಪೋಸ್ಟ್ಗಳಿದಾವೆ ಅಂತಂದು ಕೂಡ ಒಂದು ವಿಡಿಯೋ ಮಾಡಿದ್ದೆ. ಈಗ ಸಿಲೆಬಸ್ಸನ್ನು ಕೇಳಿದ್ರಿ, ಆ ಸಿಲೆಬಸ್ ಪ್ರಕಾರ ಕೆಲವೊಂದಷ್ಟು ಆಥರ್ಗಳು ಚೆನ್ನಾಗಿ ಪುಸ್ತಕಗಳನ್ನು ಬರೆದಿದ್ದಾರೆ. ಈಗ ಹೇಳಿದ್ನಲ್ಲ, ಈ ಎಲ್ಲ ಪುಸ್ತಕಗಳನ್ನು ಪರ್ಚೇಸ್ ಮಾಡಿಕೊಂಡು ನೀವು ನಿಮ್ಮ ತಯಾರಿಯನ್ನು ಶುರು ಮಾಡಿಕೊಳ್ಳ್ರಿ. ಹಾಗೆ ಈ ಒಂದು PDF ಏನಾದರೂ ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿರಿ. ಅಲ್ಲಿ ಈ ಒಂದು PDF ಸಿಗುತ್ತೆ. ಈ PDF ತೊಗೊಂಡು ನೀವು ಹೋಗಿ ಬುಕ್ಸ್ ಅಂಗಡಿಗೆ ಹೋಗಿ ಬುಕ್ಸನ್ನು ಪರ್ಚೇಸ್ ಮಾಡಿ ನೀವು ಓದ್ಕೊಳ್ಬೋದು. ಇನ್ನೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರಿಗೂ ಆಲ್ ದ ಬೆಸ್ಟ್.